ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ. ಭಾಗ 57. ಅವನ ಮುಖದ ಮೇಲಿದ್ದ ಕೋಪ, ವಿದ್ಯಾರ್ಥಿಗಳಿಗೆ ಹೊಡೆಯುತ್ತಿದ್ದ ರಭಸವನ್ನೇ ನೋಡಿ ಎದರಿದ್ದವಳು ಈಗ ಅವನ ತೋಳಿನಲ್ಲಿ ಬೆದರಿದ ಅರಣಿಯಂತಾದಳು ಅಹನ. ಅವತ್ತು ನಾನು ಇವರ ಜೊತೆಯೇನ ಅಷ್ಟೊಂದೆಲ್ಲ ಮಾತನಾಡಿದ್ದು. ಅವತ್ತು ನಾನು ಅಷ್ಟೆಲ್ಲ ಮಾತನಾಡಿದರೂ ಸಹ ಸುಮ್ಮನಿದ್ದರು. ಇವತ್ತು ನೋಡಿದರೆ ಭಯ ಆಗ್ತಿದೆ. ಅದಾಗಲೇ ಹುಡುಗಿಗೆ ಕೈಯಲ್ಲಿ ಆಗಿರುವ ಗಾಯ ಮರೆತೇ ಹೋದಂತೆ ಅವನನ್ನೇ ನೋಡುತ್ತಾ ಯೋಚಿಸತೊಡಗಿದಳು. ಅವನು ಜೀಪಿನ ಬಳಿ ಬಂದು ಇಳಿಸಿದಾಗಲೇ ಅವಳು ವಾಸ್ತವಕ್ಕೆ ಬಂದದ್ದು. ಬಾಗಿಲು ತೆಗೆದು ಕುಳಿತುಕೋ ಎಂದವನು ತಾನು ಹೋಗಿ ಡ್ರೈವರ್ ಸೀಟಿನಲ್ಲಿ ಕುಳಿತು ವೇಗವಾಗಿ ಅಲ್ಲಿಂದ ಹೊರಟಿದ್ದ. ಕಾಲೇಜಿನಿಂದ ಹೊರಟವನು ಬಂದದ್ದು ರಿತನ್ಯಾ ಕ್ಲಿನಿಕ್ಕಿಗೆ. ತುಸು ಹೆಚ್ಚೇ ರಕ್ತ ಹೋಗುತ್ತಿತ್ತು ಅಹನಾಳ ಕೈಯಿಂದ. ನೋವಾದ ಕೈಯನ್ನು ಹಿಡಿದು ಮುಖ ಕಿವುಚಿ ಕುಳಿತಿದ್ದವಳು ಪಾರ್ಥ ಜೀಪಿನ ಬಾಗಿಲು ತೆಗೆಯುತ್ತಿದ್ದ ಹಾಗೆ ಮತ್ತೆ ಕಾಲೇಜಿನಲ್ಲಿ ಎತ್ತಿಕೊಂಡ ಹಾಗೆ ಎತ್ತಿಕೊಳ್ಳುತ್ತಾನೆ ಎನ್ನುವ ಭಯದಲ್ಲಿ ನಾನೇ ಬರುತ್ತೇನೆ ಎಂದಿದ್ದಳು. ಸರಿ ಬಾ ಎಂದವನು ಅವಳು ಕೆಳಗಡೆ ಇಳಿಯುತ್ತಿದ್ದ ಹಾಗೆ ಅವಳ ಕೈ ಹಿಡಿದು ಕ್ಲಿನಿಕ್ ಒಳಗೆ ಕರೆದುಕೊಂಡು ಹೋಗಿದ್ದನು. ಆ ಕ್ಲಿನಿಕ್ಕಿನಲ್ಲಿ ಕೆಲಸ ಮಾಡುತ್ತಿರುವ ನರ್ಸ್ಗೆ ಪಾರ್ಥ ರಿತನ್ಯಾ ಫ್ರೆಂಡ್ ಎಂದು ತಿಳಿದಿದ್ದರಿಂದ ಅವರು ಒಳಗೆ ಪೇಷಂಟ್ ನೋಡುತ್ತಿದ್ದರೂ ಸಹ ಅವನನ್ನು ತಡೆಯದೆ ಒಳಗೆ ಬಿಟ್ಟಿದ್ದರು. ಒಬ್ಬ ವಯಸ್ಸಾದ ಅಜ್ಜಿಯನ್ನು ತಮ್ಮ ಪಕ್ಕ ಕೂರಿಸಿಕೊಂಡು ಅವರಿಗೆ ಏನು ಹುಷಾರಿಲ್ಲ ಎನ್ನುವುದನ್ನು ಕೇಳಿಕೊಂಡು ಪ್ರಿಸ್ಕ್ರಿಪ್ಷನ್ ಬರೆಯುತ್ತಿದ್ದವಳು ಪಾರ್ಥ ಒಳ ಬರುತ್ತಿದ್ದ ಹಾಗೆ ಕತ್ತೆತ್ತಿ ನೋಡಿದರೆ ಅವಳ ನೋಟ ಪಾರ್ಥ ಹಿಡಿದಿದ್ದ ಕೈ ಕಡೆ ಹೋಯಿತು. ಅವಳ ಕೈಯಲ್ಲಿ ರಕ್ತವನ್ನು ನೋಡಿದವಳು ಒಡನೆಯೇ ಎದ್ದು ನಿಂತು ಪಾರ್ಥ ಏನಾಯಿತು ಎಂದಳು ಗಾಬರಿಯಿಂದ. ಏನಿಲ್ಲ ರಿತನ್ಯಾ, ಕಾಲೇಜಿನಲ್ಲಿ ಒಂದು ಸಣ್ಣ ಗಲಾಟೆಯಾಗಿ ಇವಳ ಕೈಗೆ ಏಟಾಗಿ ತುಂಬ ರಕ್ತ ಹೋಗುತ್ತಿದೆ ನೋಡು. ಇದು ಅವಳ ರಕ್ತ ಬರುತ್ತಿದ್ದ ಕೈ ಮೇಲೆ ಮಾಡಿ ತೋರಿಸಿದನು. ಬರೆಯುತ್ತಿದ್ದ ಚೀಟಿಯನ್ನು ಆ ಅಜ್ಜಿಯ ಕೈಗೆ ನೀಡಿ ಅವರನ್ನು ಹೊರಗೆ ಕಳುಹಿಸುತ್ತಿದ್ದ ಹಾಗೆ ಒಡನೆಯೇ ಅಹನಳ ಕೈಯನ್ನು ತನ್ನ ಕೈಗೆ ತೆಗೆದುಕೊಂಡು ಕೈ ಮೇಲೆ ಇಳಿಯುತ್ತಿದ್ದ ರಕ್ತವನ್ನೆಲ್ಲ ಹತ್ತಿಯಿಂದ ಒರೆಸಿ ಅದಕ್ಕೆ ಔಷಧಿ ಹಚ್ಚಲು ರಿತನ್ಯಾ ಔಷಧಿ ಹಿಡಿಯುತ್ತಿದ್ದ ಹಾಗೆ ಅವಳಿಂದ ಕೈ ಹಿಂದೆ ತೆಗೆದುಕೊಂಡವಳು ಉರಿಯುತ್ತೆ, ನನಗೆ ಬೇಡ ಎಂದು ಹೆದರಿಕೆಯಿಂದಲೇ ಹೇಳಿದಳು. ಕಾಲೇಜಿಗೆ ಹೋಗುತ್ತಿರುವ ಹುಡುಗಿ ಆದರೂ ಸಹ ಚಿಕ್ಕ ಮಕ್ಕಳ ಹಾಗೆ ಕೈಯನ್ನು ಹಿಂದೆ ಎಳೆದುಕೊಂಡು ಮುಖ ಇಳಿಬಿಟ್ಟು ಹೇಳಿದ್ದನ್ನು ನೋಡಿದವನು ಹಣೆ ತೀಡಿಕೊಂಡು ತಾನೇ ಮುಂದೆ ಬಂದು ಅವಳ ಕೈ ಹಿಡಿದು ರಿತನ್ಯಾ ಅಚ್ಚು ಎಂದನು. ಇಲ್ಲ ಬೇಡ ಎಂದು ಹಠ ಮಾಡುತ್ತಲೇ ಮತ್ತೊಮ್ಮೆ ಪಾರ್ಥನಿಂದ ಕೈ ಬಿಡಿಸಿಕೊಳ್ಳಲು ನೋಡಿದರೆ ಅವನು ಬಿಡದ ಹಾಗೆ ಗಟ್ಟಿಯಾಗಿ ಹಿಡಿದನು. ನೀನು ಮಹರ್ಷಿಯ ಮಾವನ ಮಗಳು ಅಲ್ವಾ ಎಂದು ರಿತನ್ಯಾ ಹೇಳಿದ ಮಾತಿಗೆ ಹೌದು ಎಂದು ತಲೆಯಾಡಿಸಿದಳು. ನಿನ್ನ ಹೆಸರೇನು ಎನ್ನುತ್ತಿದ್ದ ಹಾಗೆ ಅಹನ ಎಂದಿದ್ದಳು. ನೈಸ್ ನೇಮ್ ಎಂದವಳು. ಅಹನ, ಔಷಧಿ ಹಚ್ಚಿ ಬ್ಯಾಂಡೇಜ್ ಮಾಡಲಿಲ್ಲ ಅಂದರೆ ರಕ್ತ ನಿಲ್ಲುವುದಿಲ್ಲ. ಔಷಧಿ ಹಚ್ಚಿದ ಸ್ವಲ್ಪ ಸಮಯ ಉರಿಯುತ್ತೆ ಅಷ್ಟೇ, ಆಮೇಲೆ ಅದೇ ಸರಿ ಹೋಗುತ್ತೆ. ನಾನು ನೋವು ಕಡಿಮೆಯಾಗುವಾಗೆ ಇಂಜೆಕ್ಷನ್ ಕೊಡ್ತೀನಿ, ಇದೊಂದು ಸ್ವಲ್ಪ ಔಷಧಿ ಹಚ್ಚಿಸಿಕೋ ಎಂದು ಹೇಳುತ್ತಲೇ ಕೈಗೆ ಔಷಧಿಯನ್ನು ತೆಗೆದುಕೊಂಡು ಏಟಾಗಿದ್ದ ಜಾಗಕ್ಕೆ ಹಚ್ಚುತ್ತಿದ್ದ ಹಾಗೆ ಅಮ್ಮ ಉರಿ ಎಂದು ಪಾತ್ರದಿಂದ ಜೋರಾಗಿ ಎಳೆದು ಕೈ ಬಿಡಿಸಿಕೊಂಡು ಅಳತೊಡಗಿದಳು. ಇನ್ನು ಪೂರ್ತಿ ಔಷಧಿ ಹಚ್ಚಿಲ್ಲ, ಅಷ್ಟಕ್ಕೆ ಹೀಗೆ ಹೇಳಿದರೆ ಹೇಗೆ ಅಹನ? ಇಷ್ಟು ಸೂಕ್ಷ್ಮ ಆದರೆ ಬಹಳ ಕಷ್ಟ ಎಂದವಳು. ಪಾರ್ಥ ಕೈ ಬಿಗಿಯಾಗಿ ಹಿಡ್ಕೊ, ಔಷಧಿ ಹಚ್ಚಿ ಬ್ಯಾಂಡೇಜ್ ಮಾಡಬೇಕು ಎಂದಳು ರಿತನ್ಯಾ. ಮಗುವಿನ ರೀತಿ ಅಳುತ್ತಿದ್ದವಳನ್ನು ನೋಡಿ ತಲೆ ಕೆಚ್ಚಿಕೊಳ್ಳಬೇಕು ಎನಿಸಿತು ಪಾರ್ಥನಿಗೆ. ಒಂದು ಕೈಯಲ್ಲಿ ಅವಳ ಕೈ ಬಿಗಿಯಾಗಿ ಹಿಡಿದರೆ ಇನ್ನೊಂದು ಕೈಯಲ್ಲಿ ಅವಳು ಅಲುಗಾಡದ ಹಾಗೆ ಅವಳ ಭುಜವನ್ನು ಗಟ್ಟಿಯಾಗಿ ಹಿಡಿದನು. ಈಗ ಅವನಿಂದ ಅವಳು ಬಿಡಿಸಿಕೊಳ್ಳಲು ಸಾಧ್ಯವೇ? ಅವಳು ಅಳುವುದನ್ನು ನೋಡಿ ಬೇಗ ಬೇಗ ಔಷಧಿ ಹಚ್ಚಿ ಬ್ಯಾಂಡೇಜ್ ಮಾಡಿದ್ದಳು. ಅವಳು ಬಿಕ್ಕಳಿಸಿ ಅಳುವುದನ್ನು ನೋಡಿದವಳು ಅಲ್ಲಿ ಬಾಟಲಲ್ಲಿ ಇರಿಸಿದ್ದ ತಾನು ಕುಡಿಯುವ ನೀರನ್ನೇ ಅವಳಿಗೆ ಕುಡಿಸಿದವಳು ಕಣ್ಣು ಪಾರ್ಥನ ಕುತ್ತಿಗೆಯ ಕಡೆ ಹೋಯಿತು. ಇಷ್ಟರವರೆಗೂ ಅವಳು ನೋಡಿರಲಿಲ್ಲ, ಈಗ ನೋಡಿ ಆತಂಕವಾಯಿತು. ಒಡನೆ ಅವನ ಬಳಿಗೆ ಹೋಗಿ ಪಾರ್ಥ ಇದೇನು ಕುತ್ತಿಗೆಯಲ್ಲಿ ರಕ್ತ ಬರುತ್ತಿದೆಯಲ್ಲ ಎಂದರೆ ಕಾಲೇಜಿನಲ್ಲಿ ಯಾರೋ ಹುಡುಗರು ಕಲ್ಲು ಬೀಸಿದರು, ಆಗ ಆಗಿರುವ ಗಾಯ ಇರಬೇಕು ಎಂದು ಮುಟ್ಟಲು ಹೋದವನನ್ನು ತಡೆದವಳು
ರಕ್ತ ಬರುತ್ತಿದೆ, ಮುಟ್ಬೇಡ ಇರು ಎಂದು ಸಣ್ಣದಾಗಿ ಬರುತ್ತಿದ್ದ ರಕ್ತವನ್ನು ಅತ್ತಿಯಿಂದ ಒರೆಸತೊಡಗಿದಳು. ಇಂತಹ ಸನ್ನಿವೇಶದಲ್ಲಿ ಹುಷಾರಾಗಿರಬೇಕು ಎಂದು ಗೊತ್ತಿಲ್ಲವ ಪಾರ್ಥ ಎಂದು ಹೇಳುವವಳ ಕಣ್ಣು ಅದಾಗಲೇ ತುಂಬಿದವು. ಅವಳ ಧ್ವನಿಯಲ್ಲಿ ನೋವನ್ನು ಗುರುತಿಸಿದವನು ಅವಳೆಡೆಗೆ ತಿರುಗಿ ಅವಳ ಕಣ್ಣಲ್ಲಿ ನೀರು ನೋಡಿ, ರಿತನ್ಯಾ, ಅಷ್ಟು ಚಿಕ್ಕ ಗಾಯಕ್ಕೆ ಯಾಕೆ ಇಷ್ಟು ಎಮೋಷ್ನಲ್ ಆಗ್ತಿದ್ದೀಯಾ? ನನ್ನ ಕೆಲಸದಲ್ಲಿ ಇದೆಲ್ಲ ಕಾಮನ್ ಎಂದು ಸಹಜವಾಗಿ ಹೇಳಿದನು. ಅಹನ ಮಾತ್ರ ಇಬ್ಬರನ್ನು ಬಿಟ್ಟ ಕಣ್ಣು ಬಿಟ್ಟ ಹಾಗೆ ನೋಡುತ್ತಾ ಉಳಿದಳು. ಡಾಕ್ಟರ್, ನನಗೆ ನೀನು ತುಂಬ ಸೂಕ್ಷ್ಮ ಎಂದು ಹೇಳಿದವರು ಇವರಿಗೆ ಸಣ್ಣ ಗಾಯವಾಗಿರುವುದಕ್ಕೆ ಅಳುತ್ತಿದ್ದಾರಲ್ಲ ಎಂದು ಆಲೋಚಿಸತೊಡಗಿದಳು. ನಿನ್ನ ಕೆಲಸ ಏನು ಎಂದು ಗೊತ್ತು ಪಾರ್ಥ, ಆದರೂ ಹುಷಾರಾಗಿರ್ಬೇಕಲ್ವಾ ಎಂದು ಹೇಳುತ್ತಲೇ ಅವನಿಗೆ ಆಗಿರುವ ಗಾಯಕ್ಕೆ ಔಷಧಿ ಹಚ್ಚಿ ಪ್ಲಾಸ್ಟರ್ ಹಾಕಿ, ಮಹರ್ಷಿ ಕಾಲ್ ಮಾಡಿ ಎಲ್ಲವನ್ನು ಹೇಳಿದ ಪಾರ್ಥ, ನೀನು ಮದುವೆಯಾಗುತ್ತೇನೆ ಎಂದು ಹೇಳಿದ್ದು ಕೇಳಿ ಬಹಳ ಖುಷಿಯಾಯಿತು. ಡ್ಯಾಡಿಯನ್ನು ಒಪ್ಪಿಸುವ ಜವಾಬ್ದಾರಿ ನನ್ನದು. ಆದರೆ ನೀನು ಮಾತ್ರ ನನ್ನನ್ನು ಇಗ್ನೋರ್ ಮಾಡಬೇಡ. ನೀನು ಕಾಲ್ ರಿಸೀವ್ ಮಾಡಲಿಲ್ಲ ಎಂದರೆ ನನಗೆ ತುಂಬ ನೋವಾಗುತ್ತದೆ ಎಂದಳು. ಅವರ ತಂದೆ ಆಡಿದ ಮಾತಿನಿಂದ ಇವಳಿಗೆ ನೋವು ಮಾಡಿದೆ ಎಂದುಕೊಂಡವನು ಸಾರಿ ಎಂದಿದ್ದನು. ಅವರಿಬ್ಬರು ಮಾತನಾಡುವುದನ್ನು ನೋಡುತ್ತಿದ್ದವಳು, ಹೋ, ಹಾಗಾದರೆ ಇವರಿಬ್ಬರು ಮದುವೆಯಾಗುತ್ತಿದ್ದಾರಾ? ಪಾಪ ಡಾಕ್ಟರ್ ಮೇಡಮ್ ನೋಡಿದರೆ ತುಂಬ ಸಾಫ್ಟ್ ಆಗಿದ್ದಾರೆ, ಇವರು ನೋಡಿದರೆ ಕೋಪಿಷ್ಟ, ಅದು ಹೇಗೆ ಮದುವೆಯಾಗ್ತಾರೋ ಗೊತ್ತಿಲ್ಲ ಎಂದು ಮನದಲ್ಲಿಯೇ ಹೇಳಿಕೊಂಡು ಸುಮ್ಮನಾದಳು. ಅಹನ, ಅಲ್ಲಿ ಬೆಡ್ ಮೇಲೆ ಹೋಗಿ ಮಲಗು, ಇಂಜೆಕ್ಷನ್ ಮಾಡ್ತೀನಿ ಎನ್ನುತ್ತಿದ್ದ ಹಾಗೆ, ಇಂಜೆಕ್ಷನ್ ಬೇಡ ನನಗೆ, ಟ್ಯಾಬ್ಲೆಟ್ಸ್ ಕೊಡಿ ಸಾಕು ಎಂದಳು. ಅವಳ ಮಾತಿಗೆ ರಿತನ್ಯಾ ಮುಗುಳು ನಕ್ಕರೆ, ಡಾಕ್ಟರ್ಗೆ ಏನು ಕೊಡಬೇಕು ಎಂದು ಚೆನ್ನಾಗಿ ಗೊತ್ತಿರುತ್ತದೆ, ನೀನು ಹೇಳಿಕೊಡ್ಬೇಡ, ಅವಳು ಹೇಳಿದಷ್ಟು ಕೇಳು, ಹೋಗಿ ಮಲಗಿಕೊ ಎಂದು ಗದರಿದಂತೆ ಹೇಳಿದವನು, ಪ್ರಿಸ್ಕ್ರಿಪ್ಷನ್ ಬರೆದುಕೊಡು ರಿತನ್ಯಾ, ಟ್ಯಾಬ್ಲೆಟ್ ತಗೊಂಡು ಬರ್ತೀನಿ ಎಂದು ಅವಳು ಬರೆದುಕೊಟ್ಟ ಚೀಟಿ ಹಿಡಿದು ಹೊರಗೆ ಹೋದರೆ ಇತ್ತ ಅಹನಾಳಿಗೆ ಇಂಜೆಕ್ಷನ್ ಕೊಡಲು ಬಂದಳು ರಿತನ್ಯಾ. ಮೇಡಮ್, ನನಗೆ ನಿಜವಾಗಲೂ ಇಂಜೆಕ್ಷನ್ ಎಂದರೆ ಭಯ, ಟ್ಯಾಬ್ಲೆಟ್ ಕೊಡಿ ಸಾಕು, ಮುಖ ಚಿಕ್ಕದು ಮಾಡಿ ಹೇಳಿದಳು. ಅವಳು ಮಕ್ಕಳ ಹಾಗೆ ಹಠ ಮಾಡುತ್ತಿರುವ ರೀತಿಯನ್ನು ನೋಡಿ ನಗು ಬಂದು ಬಿಟ್ಟಿತ್ತು ಅವಳಿಗೆ. ಇಂಜೆಕ್ಷನ್ ಕೊಟ್ಟರೆ ನೋವು ಬೇಗ ಕಡಿಮೆಯಾಗುತ್ತೆ, ನಿನಗೆ ನೋವಾಗದ ಹಾಗೆ ಇಂಜೆಕ್ಷನ್ ಕೊಡ್ತೀನಿ ಎಂದು ಹೇಳಿದವಳು ಕೊನೆಗೂ ಇಂಜೆಕ್ಷನ್ ನೀಡಿದ್ದಳು. ನೋವಾಗಲ್ಲ ಎಂದು ಹೇಳ್ತೀರಾ? ಎಷ್ಟು ನೋವಾಯಿತು ಗೊತ್ತಾ ಎಂದು ಮುಖ ಊದಿಸುತ್ತಾ ಹೇಳಿದವಳ ಮಾತನ್ನು ಕೇಳಿ ತುಂಬ ಮುಗ್ಧೆ ಎನಿಸಿತ್ತು ನೀನು ಎಂದಳು. ಅಷ್ಟರಲ್ಲಿ ಪಾರ್ಥ ಮೆಡಿಸನ್ ಹಿಡಿದು ಬಂದಿದ್ದನು. ಟ್ಯಾಬ್ಲೆಟ್ ಯಾವ್ಯಾವಾಗ ತಗೋಬೇಕು ಎನ್ನುವುದನ್ನು ಹೇಳಿ ಅಹನಾಳ ಕೈಗೆ ನೀಡಿದಳು. ಬಾ, ನಿನ್ನ ಮನೆಗೆ ಬಿಡುತ್ತೇನೆ ಎಂದು ಪಾರ್ಥ ಹೇಳಿದರೆ, ಬೇಡ, ಅಪ್ಪನಿಗೆ ಕಾಲ್ ಮಾಡ್ತೀನಿ, ಬಂದು ಕರ್ಕೊಂಡು ಹೋಗ್ತಾರೆ ಎಂದಳು. ಈಗ ನಿಮ್ಮಪ್ಪ ಬರುವ ತನಕ ನಾನು ಇಲ್ಲಿಯೇ ಇರಬೇಕಾ? ನನಗೆ ಸ್ಟೇಷನ್ನಿನಲ್ಲಿ ಕೆಲಸ ಇದೆ, ಬೇಗ ಹೋಗಬೇಕು ಬಾ ಎನ್ನುತ್ತಿದ್ದ ಹಾಗೆ ಉಸಿರೆತ್ತದೆ ಅವನ ಹಿಂದೆ ಹೋಗಿದ್ದಳು. ಆವತ್ತು ನನ್ನ ಜೊತೆ ಅಷ್ಟು ಜೋರು ಮಾತನಾಡಿದ್ದನ್ನು ನೋಡಿ ನಾನೆಲ್ಲೋ ನೀನು ತುಂಬ ಜೋರಿದ್ದೀಯ ಎಂದುಕೊಂಡೆ. ಆದರೆ ಇವತ್ತು ನೋಡಿದರೆ ಒಂದು ಔಷಧಿ ಹಚ್ಚಿಸಿಕೊಳ್ಳಲು ಪುಟ್ಟ ಮಕ್ಕಳ ಹಾಗೆ ಅಳ್ತೀಯಲ್ಲ. ಜೀಪ್ ಓಡಿಸುತ್ತಲೇ ಕೇಳಿದನು. ಮೊದಲು ಪಾರ್ಥನ ಕೋಪವನ್ನು, ಅವನ ಕೆಲಸವನ್ನು ನೋಡದ ಹಾಗೆ ಜೋರಾಗಿ ಮಾತನಾಡಿದಳು. ಆದರೆ ಇಂದು ಅವನ ಕೋಪವನ್ನು ನೋಡಿ ಮೆತ್ತಗಾಗಿರುವವಳಿಗೆ ಸ್ವರವೇ ಹೊರಡುತ್ತಿಲ್ಲ. ಅವನು ಅಷ್ಟು ಕೇಳಿದರೂ ಮಾತನಾಡದೆ ಮೌನವಾಗಿಯೇ ಉಳಿದಳು. ಅವಳ ನಡೆಯನ್ನು ನೋಡಿ ಮಗುಳು ನಕ್ಕು ಹಾಗೆ ಸುಮ್ಮನಾದನು. ಅವಳು ತನ್ನ ಜವಾಬ್ದಾರಿ ಎಂದು ಯೋಚಿಸಿದವನು ತಾನೇ ಕರೆದುಕೊಂಡು ಹೋಗಿ ಅವಳ ಮನೆಯ ಬಳಿ ಬಿಟ್ಟು ಪುನಃ ಸ್ಟೇಷನ್ನಿಗೆ ಬಂದಿದ್ದನು. ಅವನು ಪೇದೆಗಳಿಗೆ ಇಳಿದ ಹಾಗೆ ಗಲಾಟೆ ಮಾಡಿದ ಒಬ್ಬ ಹುಡುಗ ವಿದ್ಯಾರ್ಥಿಯನ್ನು ಬಿಡದೆ ಸ್ಟೇಷನ್ಗೆ ಕರೆದುಕೊಂಡು ಬಂದಿದ್ದರು. ಸ್ಟೇಷನ್ಗೆ ಬಂದವನಿಗೆ ಆ ವಿದ್ಯಾರ್ಥಿಗಳೆಲ್ಲರ ಮೇಲೂ ಮತ್ತೊಮ್ಮೆ ಕೋಪ ಮಾಡಿಕೊಂಡು ಬೈದು ಅವರು ಯಾವ ಕಾರಣಕ್ಕಾಗಿ ಗಲಾಟೆ ಮಾಡಿಕೊಂಡಿದ್ದಾರೆ ಎನ್ನುವುದನ್ನು ತಿಳಿದುಕೊಂಡವನು ಅವರ ಪೋಷಕರನ್ನು ಕರೆಸಿ ಒಂದು ಸಣ್ಣ ಕಾರಣಕ್ಕೆ 2 ಗುಂಪುಗಳನ್ನು ಮಾಡಿಕೊಂಡು ಜಗಳ ಮಾಡಿಕೊಂಡಿದ್ದಾರೆ, ಇದು ಫಸ್ಟ್ ಟೈಮ್ ಎಂದು ವಾರ್ನ್ ಮಾಡಿ ಬಿಡುತ್ತಿದ್ದೇನೆ. ಇನ್ನೊಮ್ಮೆ ಹೀಗೆ ಆದರೆ
ಎಲ್ಲರ ಮೇಲೂ FIR ಹಾಕಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿ ಬುದ್ಧಿವಾದವನ್ನು ಹೇಳಿ ಎಲ್ಲರನ್ನೂ ಕಳುಹಿಸಿದ್ದನು. ಮುಂದುವರಿಯುವುದು. ಧನ್ಯವಾದಗಳು.